ನನ್ನ ಹೆಸರು GM ಯಾತ್ನೂರು. GM ಯಾತ್ನೂರು ಅಂದರೆ ಗೊಲ್ಲಾಳಪ್ಪ ಮಹಾದೇವಪ್ಪ ಯಾತ್ನೂರು. ಈ ಒಂದು ಚುನಾವಣೆಯಲ್ಲಿ ಗೊಲ್ಲಾಳಪ್ಪ ಮಹಾದೇವಪ್ಪ ಯಾತ್ನೂರು ಅಂತ ಈಗ ನಮ್ಮದಿದೆ. ಈಗ ಪೆನಲ್, ಈಗ ಯಾತ್ನೂರು ಪೆನಲ್ ಮತ್ತು ಈರಣ್ಣ ಪೆನಲ್ ಅಂತ 2 ಪೆನಲ್ ಆಗಿವೆ. ಯಾತ್ನೂರು ಪೆನಲ್ನಲ್ಲಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತಿದ್ದೀನಿ. ಗೊಲ್ಲಾಳಪ್ಪ ಮಹಾದೇವಪ್ಪ ಯಾತ್ನೂರು. ಉಪಾಧ್ಯಕ್ಷ ಸ್ಥಾನದಲ್ಲಿ ಉಪಾಧ್ಯಕ್ಷ 1, ಸಾಲ್ಸಾಬ್ ಜಾನ್ಸಾಬ್ ಮುಲ್ಲಾ ಉಪಾಧ್ಯಕ್ಷ 2, ಮಹದೇವಪ್ಪ ಶಾಂತಾಜಿ ಅಣವಾರ ಉಪಾಧ್ಯಕ್ಷ 3, ಶಂಸುದ್ದೀನ್ ಲಾಲ್ ಸಾಬ್ ಮುಲ್ಲಾ ಉಪಾಧ್ಯಕ್ಷ 4. ಶಂಕರ್ ವಾಡಿ, ಭೀಮಾಶಂಕರ್ ಎಂ ವಾಡಿ ಇವರು ಖಜಾಂಚಿಯವರು. ಈ ಪ್ರಕಾರ 9 ಜನ ನಮ್ಮ ಪೆನಲಲ್ಲಿ ಇರ್ತಾರೆ. ಇದು 3 ವರ್ಷಕ್ಕೊಮ್ಮೆ ನಮ್ಮದು ಈ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ವೆಲ್ಫೇರ್ ಅಸೋಸಿಯೇಷನ್, ಇದು 2014ರಲ್ಲಿ ರಿಜಿಸ್ಟರ್ ಆಗಿದೆ. ಎಲ್ಲ ರಿಟೈರ್ಡ್ ಪೊಲೀಸ್ ಆಫೀಸರ್, ಕಾನ್ಸ್ಟೇಬಲ್ ಹಿಡ್ಕೊಂಡು SP ನಾನ್ IPS ವರೆಗೆ ಸುಮಾರು 800 ಜನ ನಾವು ಈಗ ಈ ಸಂಘದಲ್ಲಿ ಮೆಂಬರ್ಸ್ ಇದ್ದೀವಿ. ಇದರಲ್ಲಿ ನಮ್ಮದು ಏನದಂದ್ರೆ, ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಇವಾಗ ನಾನು ಅಧ್ಯಕ್ಷನಾದ ನಂತರ ಈ ಒಂದು ಸಂಘ ರಿಜಿಸ್ಟರ್ ಆಗಿದ್ದಿಲ್ಲ. ಆ ಸಂಘನ ರಿಜಿಸ್ಟರ್ ಮಾಡಿಸಿದ್ದೀನಿ. ಸಂಘ ರಿಜಿಸ್ಟರ್ ಅಂದ್ರೆ ಇವನು ಬೈಲಾಜ್ ಮಾಡಿ ಶ್ರೀ ವೀರಣ್ಣ ಹುನಶೆಟ್ಟಿ ಅಧ್ಯಕ್ಷರ ಪೆನಲ್ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಕಣದಲ್ಲಿದ್ದೇನೆ. ನನ್ನ ಜೊತೆಗೆ ಉಪಾಧ್ಯಕ್ಷರಾಗಿ ರಾಜಶೇಖರ್ ಬಿರಾದಾರ್ ಇದ್ದಾರೆ, ರಾಣಪ್ಪ PSI ಇದ್ದಾರೆ ರಿಟೈರ್ಡ್, ಆಮೇಲೆ ಕಲೀಮುದ್ದೀನ್ ಅಂತ ಇದ್ದಾರೆ 4 ಜನ. ಒಟ್ಟೆ ನಮ್ಮ ಪೆನಲ್ಲಿ 9 ಜನ ಇದ್ದಾರೆ. ಜನರಲ್ ಸೆಕ್ರೆಟರಿ ನೀಲ್ಕಂಠ್ ಮುಲಿಗೆ ಅವರು ಇದ್ದಾರೆ. ಆಮೇಲೆ ಸುಭಾಷ್ ಜಾಧವ್ ಅಂತ ಜಂಟಿ ಕಾರ್ಯದರ್ಶಿ ಆದಾರ. ನಮ್ಮ ಬಸವರಾಜ್ ಅವರು ಖಜಾಂಚಿ ಆದಾರ. ಹಿಂಗೆ ನಮ್ಮೊಂದೊಂದು ಏನು ಪೆನಲ್ ಇದೆ, ಈ ಪೆನಲ್ ವೆರಿ ಹೈ ಕ್ವಾಲಿಫೈಡ್ ಪರ್ಸನಾಲಿಟಿಯಿಂದ ಕೂಡಿದಂಥ ಒಂದು ಪೆನಲ್ ಇದೆ. ಯಾವಾಗಲೂ ನಾವು ಈ ಸೇವೆಯಲ್ಲಿ ಇದ್ದಾಗ 30 ವರ್ಷ 35 ವರ್ಷ ಏನದಲ್ಲ, ನಾವು ಆಫೀಷಿಯಲ್ ಕೆಲಸ ಮಾಡಿ ಬರಹಗಾರರ ಕೆಲಸ ಮಾಡಿ ಸಂಪೂರ್ಣ ಟೀಮ್ ಎಲ್ಲ ನಾವು ಕಾನೂನು ಅರಿತ ಜನರಿದ್ದೀವಿ. ಅದಕ್ಕೆ ನಾವೆಲ್ಲ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡಿದ್ದೀವಿ. ಇವತ್ತಿನ ನಾವು ಚುನಾವಣೆ ಈ ರೀತಿ ಆಗ್ತದೆ ಅನ್ನೋದಕ್ಕೆ ನಾವು ಯೋಚನೆಯೂ ಮಾಡಿದ್ದಿಲ್ಲ. ಇವತ್ತಿನ ಚುನಾವಣೆ ನೋಡಿದರೆ ಆ MLA MP ಎಲೆಕ್ಷನ್ ಹೆಂಗೆ ಆಗ್ತದೆ ಆ ರೀತಿ ನಮ್ಮಲ್ಲಿ ಲೈನ್ ಹತ್ತಿದ. ಒಟ್ಟು 694 ಮತದಾರರು ಇದ್ದೀವಿ ನಾವು, ನಿವೃತ್ತ ಪೊಲೀಸ್ ಅಧಿಕಾರಿಗಳಂದ್ರೆ DSP SP ರಿಟೈರ್ಡ್ SP ಹಿಡ್ಕೊಂಡು ನಾನ್ IPS ಕಾನ್ಸ್ಟೇಬಲ್ವರೆಗೆ ಇದು ಸಂಘ ಇದೆ. ಈ ಸಂಘದಲ್ಲಿ 2 ಪೆನಲ್ ಆಗಿದೆ. ಇವತ್ತು ಈ ನಮ್ಮ ಪೆನಲ್ ಏನದ ಭಾಳ ಭರ್ಜರಿ ಏನು ಮತ ಭೇಟಿ ಆಡ್ತಾ ಇದೆ. ಅದಕ್ಕೆ ನಾವು ಒಂದು ಮಾದರಿ ಸೇವೆ ಮಾಡಬೇಕು. ಈಗ ನಾನು ಒಬ್ಬ ರಾಜಕಾರಣಿನೂ ಇದ್ದೀನಿ. ಇದಕ್ಕೆ ಯಾಕೆ ಬಂದೀವಿ, ಇಲ್ಲಿ ಏನಿದೆ ಅನ್ನೋದಕ್ಕೆ
ಏನಿಲ್ಲ. ಈ ಎಲ್ಲ ಜನರಿಗೆ ಸೌಲಭ್ಯ ಸಿಗ್ತಾ ಇದೆ. ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಆದ ನಂತರ ಭಾಳ ಸಂಕಟದಲ್ಲಿ ಇರ್ತಾರೆ. ನಮ್ಮ ಸಂಕಟ ಕೇಳೋರು ಯಾರೂ ಇಲ್ಲ. ಏನು ಈಗ ಎಲ್ಲ ಡಿಪಾರ್ಟ್ಮೆಂಟ್ ಯಾವುದೋ ಸೌಲಭ್ಯಗಳಿವೆ. ಈಗಿನ ಸರ್ಕಾರ ಬಂದಿದೆ. ಸರ್ಕಾರ ಏನು ಭಾಗ್ಯ, ಗೃಹ ಜ್ಯೋತಿ ಭಾಗ್ಯ, ಗೃಹಲಕ್ಷ್ಮಿ ಭಾಗ್ಯ ಮತ್ತು ಇನ್ನಿತರ ಭಾಗ್ಯ ಕೊಡ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಹೋರಾಟ ಮಾಡಿ ನಮಗೆ ಒಂದು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಆರೋಗ್ಯ ಭಾಗ್ಯ ಅಂತ 5,000 ರೂಪಾಯಿ ನಮಗೆ ಕೊಡುವಂಥ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡಲು ಮತ್ತು ಆ ಹಣ ನಮ್ಮೆಲ್ಲರಿಗೆ ಯಾಕಂದ್ರೆ ನೋಡ್ರಿ, ಎಲ್ಲರಿಗೆ BP 90% ಜನರಿಗೆ 90% ಜನರಿಗೆ BP ಶುಗರ್ ಇದೆ. ಹೆಂಡತಿಗ ಗಂಡಗ ಬೇಕಾದರೆ ಕನಿಷ್ಠ ತಿಂಗಳಿಗೆ 5,000 to 6,000 ರೂಪಾಯಿ ಮಾತ್ರೆಗಳು ಬೇಕು. ಈಗ ಪೆನ್ಷನ್ ಬರೋದು ಈ ಕ್ಲಾಸ್ 3 ಅವರಿಗೆ 30,000 ಒಳಗೆ. ಈಗ 30,000 ಏನಾಗ್ತದೆ? ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ, ಯಾರಿಗೂ ಸಹಾಯ ಇರ್ತದೆ. ಅದಕ್ಕೆ ನಾವು ಸರ್ಕಾರದಿಂದ ಹೋರಾಟ ಮಾಡಿ ನಮ್ಮ ಸಮಸ್ತ ಕರ್ನಾಟಕದ ನಿವೃತ್ತ ಅಧಿಕಾರಿಗಳಿಗೆ ಆರೋಗ್ಯ ಭಾಗ್ಯ ಸೇವೆ ಕೊಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ಕಳೆದಾಗ ಇಳಿದೀನಿ. ನನಗೆಲ್ಲ ನನ್ನ ನೇತೃತ್ವ ನಿಲ್ಲಿಸ್ಯಾರ. ಇವತ್ತು ಭಾರಿ ಪ್ರಚಂಡ ಬಹುಮತದಿಂದ ನಮ್ಮ ಈರಣ್ಣ ಹುಣಶೆಟ್ಟಿ ಅವರ ಪೆನಲ್ ಅಂದರೆ ನಮ್ಮೆಲ್ಲರ ಪೆನಲ್ ಏನಲ್ಲ ಜಯಶಾಲಿ ಆಗ್ತಾ ಇದೆ. ನಮ್ಮಲ್ಲಿ ಭಾಳ ರಾತ್ರಿ ಹಗಲು ದುಡಿದಾರ. ನಾ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಬಹಳ ಕೆಲಸ ಮಾಡಿದಿರಿ. ಇದರಾಗ ನಿಮ್ಮ ವೈಯಕ್ತಿಕ ಲಾಭ ಏನೂ ಇಲ್ಲ ಅಥವಾ ಯಾವುದೇ ಅನುದಾನ ಬರ್ತದೆ ಏನೋ ಹೊಡ್ಕೋಬೇಕನ್ನೋದಿಲ್ಲ. ನಾವು ಕೇವಲ ನಮ್ಮ ಸೇವೆ ನಮ್ಮ ಏನಿದ್ದಲ್ಲ ಒಂದು ನಿಶಕ್ತ ನಿವೃತ್ತ ಅಧಿಕಾರಿಗಳಿಗೆ ತರಿಸ್ಬೇಕು, ಅವರಿಗೆ ಆರೋಗ್ಯ ಭಾಗ್ಯ ಕೊಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನಾವು ಕಳೆದಾಗಿದ್ದೀವಿ. ಎಲ್ಲರೂ ಒಂದೇ ಉದ್ದೇಶದಿಂದ ಇದ್ದೀವಿ. ಅದಕ್ಕೆ ನಾವು ಕರ್ನಾಟಕದ ಜನತೆಗೆ ಒಂದು ಆಭಾರ ಕಳಿಸ್ತೀವಿ. ನಾವು ನಿಮ್ಮ 30 ವರ್ಷ ಸೇವೆ ಮಾಡಿ ನಿವೃತ್ತಾಗಿ ಭಾಗ್ಯಶಾಲಿಗಳಾಗಿದ್ದೇವೆ ಅಂತ ಹೇಳಿ ಮಾಧ್ಯಮ ಲೋಕದ ಮನ್ವಂತರ, ಶೋಷಿತರ ದಿಟ್ಟ ಧ್ವನಿಯಾಗಿ ನೈಜ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವರ್ಲ್ಡ್ ಪತ್ರಿಕೆಯ ಜನಕ, ಪೊಲೀಸರ ಪರ ಹೋರಾಟಗಾರ, ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ವಿ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮೂಡಿಬರಲಿದೆ ಪೊಲೀಸ್ ವರ್ಲ್ಡ್ ಸುದ್ದಿವಾಹಿನಿ.